ವೀಕ್ಷಕರೇ, ಶ್ರೀ ಭಕ್ತಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಪ್ರೇಮಿಗಳಿಗಾಗಿ ಸಗಣಿ ಕೊಳ್ಳಿಯಿಂದ ಹೊಡೆದಾಟ, ಕರ್ನೂಲ್ ಜಿಲ್ಲೆಯ ಕೈರುಪಲ ಕಥೆ. ಆಂಧ್ರಪ್ರದೇಶದ ರಾಜ್ಯ ಕರ್ನೂಲ್ ಜಿಲ್ಲೆಯ ಆಲೂರು ತಾಲೂಕು ಅಸ್ಪರಿ ಮಡಲಂ ಕೈರುಪಲ ಗ್ರಾಮದಲ್ಲಿ ನಡೆಯುವ ಹಬ್ಬದ ವಿಶೇಷತೆ. ಪಿಡಿಕಲಾ ಸಮರಂ ಎನ್ನುವ ತೆಲುಗು ಜನರು ವಾಡಿಕೆ ನುಡಿ. ಯುಗಾದಿ ಹಬ್ಬದ ಪ್ರಯುಕ್ತ 31/3/2025 ನಡೆದಿರುವ ಹಬ್ಬವಾಗಿದೆ. ಪ್ರೇಮಿಗಳಿಗಾಗಿ ಸಗಣಿಯಿಂದ ಮಾಡಿದ ಕೊಳ್ಳಿ ಸಮರ ಕರ್ನೂಲ್ ಜಿಲ್ಲೆಯ ಕುತೂಹಲಕಾರಿ ಕಥೆಯಾಗಿದೆ. ಪ್ರೇಮಿಗಳನ್ನು ಬೇರ್ಪಡಿಸಿದ ದೊಡ್ಡವರನ್ನು ನಾವು ನೋಡುತ್ತೇವೆ. ದುರಂತದಲ್ಲಿ ಕೊನೆಗೊಂಡ ಪ್ರೇಮ ಕಥೆಗಳನ್ನು ಕೇಳಿದ್ದೇವೆ. ಆದರೆ ಕರ್ನೂಲ್ ಜಿಲ್ಲೆಯ ಆಸ್ಪರಿ ಮಂಡಲ ಗ್ರಾಮದಲ್ಲಿ ಪ್ರೀತಿಯನ್ನು ಹಳ್ಳಿಗರು ಗೆಲ್ಲಲು ದುಸ್ವಪ್ನದ ಯುದ್ಧವನ್ನ ಮಾಡುತ್ತಾರೆ. 100 ವರ್ಷಗಳ ಹಿಂದೆ ಭದ್ರಾ ಕಾಳಿದೇವಿ ಹಾಗೂ ವೀರಭದ್ರ ಸ್ವಾಮಿಗಾಗಿ ನಡೆದ ಹೋರಾಟವನ್ನು ಇಂದಿಗೂ ಗ್ರಾಮಸ್ಥರು ಅನುಸರಿಸುತ್ತಿದ್ದಾರೆ. ಕರ್ನೂಲ್ ಜಿಲ್ಲೆಯ ಆಸ್ಪರಿ ಮಂಡಲದ ಕೈರುಪುಲ್ಲ ಗ್ರಾಮದ ಶ್ರೀ ಭದ್ರಾ ಕಾಳಿದೇವಿ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನವು 100 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಶ್ರೀ ಕಾಳಿಕಾ ಮಾತೆ ವೀರಭದ್ರ ಸ್ವಾಮಿಯ ವಿವಾಹ ಮಹೋತ್ಸವದ ಅಂಗವಾಗಿ ಈ ಗ್ರಾಮದಲ್ಲಿ ಯುಗಾದಿ ನಂತರ ಪಿಡಕಲಾ ಸಮರ ನಡೆಯುತ್ತದೆ. ತ್ರೇತಾಯುಗದಲ್ಲಿ ಭದ್ರಕಾಳಿ ದೇವಿ ಮತ್ತು ವೀರಭದ್ರ ಸ್ವಾಮಿ ಪ್ರೇಮಿಗಳಾಗಿದ್ದರು ಎಂದು ದೇವಾಲಯದ ಇತಿಹಾಸ ಹೇಳುತ್ತದೆ. ಅವರ ನಡುವಿನ ಪ್ರೇಮವು ಕೆಲವು ಸಂಘರ್ಷಕ್ಕೆ ಕಾರಣವಾಗುತ್ತದೆ. ವೀರಭದ್ರ ಸ್ವಾಮಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಕಾಲ ವಿಳಂಬ ಮಾಡುವರು. ಹಾಗಾಗಿ ಪ್ರೀತಿಸಿ ಮದುವೆಯಾಗದೆ ಭದ್ರಕಾಳಿ ದೇವಿಯ ಭಕ್ತರು ವೀರಭದ್ರ ಸ್ವಾಮಿಗೆ ಮೋಸ ಮಾಡಿದ್ದಾರೆ ಎಂದು ನಂಬುತ್ತಾರೆ. ವೀರಭದ್ರ ಸ್ವಾಮಿಯನ್ನು ಸಗಣಿಯಿಂದ ಮಾಡಿದ ಕೀಟಗಳಿಂದ ಹೊಡೆಯುವುದು ಮತ್ತು ಅವಮಾನಿಸುವುದು ಕಂಡುಬರುತ್ತದೆ. ಈ ವಿಷಯ ತಿಳಿದ ವೀರಭದ್ರ ಸ್ವಾಮಿಯ ಭಕ್ತರು ಅಮ್ಮ ಇರುವ ದೇವಸ್ಥಾನದ ಕಡೆಗೆ ಹೋಗದಂತೆ ವೀರಭದ್ರ ಸ್ವಾಮಿಗೆ ಮೊರೆಯಿಟ್ಟರು ಎನ್ನುತ್ತಾರೆ ಸ್ಥಳೀಯರು. ಭಕ್ತರು ವಿನುಕೊಂಡ ದೇವತೆ ವಾಸಿಸುವ ಬೀದಿಗೆ ಹೋಗುತ್ತಾರೆ. ಆಗ ದೇವಿಯ ಭಕ್ತರು ಪೂರ್ವಯೋಜಿತ ಯೋಜನೆಯ ಭಾಗವಾಗಿ ವೀರಭದ್ರ ಸ್ವಾಮಿ ತಮ್ಮ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾಗಿ ಇದನ್ನು ತಿಳಿದ ಸ್ವಾಮಿಯ ಭಕ್ತರು ದುಸ್ವಪ್ನದೊಂದಿಗೆ ಅಲ್ಲಿಗೆ ತೆರಳಿ ದೇವಿಯ ಭಕ್ತರ ಮೇಲೆ ಪ್ರತಿ ದಾಳಿ ನಡೆಸಿದ್ದಾರೆ. ಹೀಗೆ 2 ಬಣಗಳು ಘೋರ ಕದನವನ್ನೇ ನಡೆಸಿದವು ಎಂದು ದೇವಾಲಯದ ಇತಿಹಾಸ ಹೇಳುತ್ತದೆ. ಬ್ರಹ್ಮದೇವನ ಮಾತಿನ ಪ್ರಕಾರ ಗ್ರಾಮದಲ್ಲಿ ತ್ರೈತಾಯುಗದಲ್ಲಿ ನಿರ್ಮಿಸಲಾದ ತ್ರಿಮೂರ್ತುಲ ದೇವಾಲಯಕ್ಕೆ ಹೋಗಿ ಪಿಡಕಲ ಕಾಳಗದಲ್ಲಿ ಪೆಟ್ಟು ತಿಂದ ಭದ್ರಕಾಳಿಯಮ್ಮನವರು ಹಾಗೂ ವೀರಭದ್ರ ಸ್ವಾಮಿಯವರ ಭಕ್ತರು ತೆರಳಿ ಪೂಜೆ ಸಲ್ಲಿಸಿ ಅಲ್ಲಿ ವಿಭೂತಿ ಹಚ್ಚಿಕೊಳ್ಳಲು ಹೋಗುವಂತೆ ಸೂಚಿಸಿದ್ದಾಗಿ ದೇವಾಲಯದ ಇತಿಹಾಸ ಹೇಳುತ್ತದೆ. ಬ್ರಹ್ಮದೇವನ ಆದೇಶದಂತೆ ಪಿಡಕಲಾ ಯುದ್ಧದಲ್ಲಿ ಗಾಯಗೊಂಡ ಭಕ್ತರು ಈ ಆಚರಣೆಯನ್ನು ಮಾಡುತ್ತಿದ್ದಾರೆ. ಕಾಲದಲ್ಲಿ ನಡೀತದೆ. ಅಲ್ಲಿಗೆ ದೇವತರ ಒಳ್ಳೆ ಕೊಲ್ಲುಗಳು ಕೂಡ ತಗೊಂಡಾರ ಒಬ್ಬರಿಗೊಬ್ಬರು. ಈ ಕಾಳಿಕಾದೇವಿ ವೀರಭದ್ರ ದೇವರು ಒಂದಾಗಿ ಅವರೊಬ್ಬರಿಗೆ ಸ್ವಲ್ಪ ಇಲ್ಲೇ ಬಿತ್ತದ ಮ್ಯಾಕ ಸ್ವಲ್ಪ ಅವರು ಮದುವೆ ಲೇಟ್ಗೆ ಇರ್ತದೆ. ಕಾಳಿಕಾದೇವಿ ಸಿಟ್ಟು ಬಂದು ಅವ್ರ ಸಿಬ್ಬಂದಿನೂ ಕೂಡ ಇರುವ ದೇವ್ರ ಮ್ಯಾಗ ಸುಳ್ಳು ಕೂಡ ಓಡಿಸ್ತೀವಿ ಅಂತ ಹೇಳ್ಯಾಳ. ಊರಾಗ ಬರವಳ್ಳಿಗೆ ಇರ್ತಾಳೆ ಇದ್ರೆ ಅವರು ಕೂಡ ಕಡೆಗೆ ಕುಪ್ಪಾಲ ದೊಡ್ಡ ದೇವರು ಸಿದ್ದಯ್ಯ ಸ್ವಾಮಿ ಇದ್ದಾನೆ, ಈ ಕಡೆ ಚನ್ನಪಲ್ಲಿ ದೇವರು ಕಾರ್ತಿಕೇಯ ಸ್ವಾಮಿ ಇದ್ದಾನೆ, ಕಾಗಣಿಸಿಂದ ವೀರಪ್ಪ ದೇವರುಗಳು ಬರ್ತಾರೆ. ಈ ಕಡೆ ಗುಡ್ಡದಿಂದಿಯಲ್ಲಿ ಚೌಡೇಶ್ವರಿ ದೇವಿ ಇದ್ದಾಳೆ. ಇವರೆಲ್ಲರೂ ವೀರಭದ್ರ ಸ್ವಾಮಿಗೆ ಸಪೋರ್ಟ್ಗೆ ಇರ್ತಾರೆ.
ನೀನು ಹೆಂಗೆ ಬರ್ತಿದ್ದು ಊರಾಟ ಅಂತ ಕಾಳಿಕಾದೇವಿ ಅಂತ ಹೇಳ್ತಾಳೆ. ದೇವರು ಕೂಡ ನೀನು ಬರವಲ್ಲಿದ್ದರೆ ನಾವು ಕೂಡ ಎದುರುದಾಡಿ ಮಾಡಿ ಕಾಳಿಕಾದೇವಿನ ಸೋತಿಸ್ತಾಳೆ. ವೀರಭದ್ರ ಸ್ವಾಮಿ ರುದ್ರಾವತಾರನೇ ಇರ್ತಾನೆ, ಕಾಳಿಕಾದೇವಿ ಕೂಡ ರುದ್ರಾವತಾರನೇ ಇರ್ತಾನೆ. ಅವರಿಬ್ಬರು ಸಾಧ್ಯವಲ್ಲ, ಒಬ್ಬರಿಗೆ ಹುಟ್ಟಿದ್ದು ಒಬ್ಬರು ಅವರಿಬ್ಬರು ಹುಟ್ಟೋದೇ ರುದ್ರಾವತಾರದ ಮೇಲೆ ಹುಟ್ಟಿರ್ತಾರೆ ಅವರು. ತ್ರಿಮೂರ್ತುಲ ದೇವಸ್ಥಾನದಲ್ಲಿ ಶ್ರೀ ಕಾಳಿಕಾ ಮಾತಾ ವೀರಭದ್ರ ಸ್ವಾಮಿಯ ವಿಗ್ರಹಗಳ ಪ್ರತಿಷ್ಠಾಪನೆ. ಪಿಡಿಕಲ ಯುದ್ಧದ ನಂತರ ಬ್ರಹ್ಮದೇವರು ಆ ವರದ ಪ್ರಕಾರ ಭಕ್ತರಿಬ್ಬರಿಗೂ ವರವನ್ನ ನೀಡಿದನು. ವಿಷ್ಣು, ಈಶ್ವರ ಮತ್ತು ಬ್ರಹ್ಮನ ದೇವಾಲಯದಲ್ಲಿ 2 ವಿಗ್ರಹಗಳನ್ನು ಸ್ಥಾಪಿಸಲಾಯಿತು. ಬ್ರಹ್ಮದೇವನು ಮದುವೆ ಮಾಡುವುದಾಗಿ ಭರವಸೆ ನೀಡಿದನೆಂದು ದೇವಾಲಯದ ಇತಿಹಾಸ ಹೇಳುತ್ತದೆ. ಬ್ರಹ್ಮದೇವನ ಮಾತಿನಂತೆ ಪಿಡಿಕಲ ಯುದ್ಧದ ನಂತರ ಶ್ರೀ ಕಾಳಿಕಾ ಮಾತೆ ಶ್ರೀ ವೀರಭದ್ರ ಸ್ವಾಮಿಗೆ ಕಲ್ಯಾಣವನ್ನು ಅರ್ಪಿಸುವುದು ವಾಡಿಕೆ. ರೆಡ್ಡಿ ಜನಾಂಗದ ಅರಸರ ಮೊದಲ ಪೂಜೆ. ಪ್ರತಿ ವರ್ಷ ಯುಗಾದಿ ಆಚರಣೆಯ ಅಂಗವಾಗಿ ಸ್ವಾಮಿಗಳ ಪಿಡಿಕಲ ಸಮರಕ್ಕೆ ಕೆಲವೇ ನಿಮಿಷಗಳ ಮೊದಲು ಕಾರಮಂಚಿ ಗ್ರಾಮದ ರೆಡ್ಡಿ ಕುಟುಂಬದ ಸದಸ್ಯರು ದೇವಸ್ಥಾನದ ಸಂಪ್ರದಾಯದಂತೆ ಕುದುರೆ ಏರಿ ಕೈರುಪ್ಪುಲ ಗ್ರಾಮಕ್ಕೆ ಆಗಮಿಸುತ್ತಾರೆ. ವಿಶೇಷ ಪೂಜೆಗಳು ನಡೆಯುತ್ತವೆ. ವಿಶೇಷ ಪೂಜೆ ಸಲ್ಲಿಸಿದ ಕೆಲ ನಿಮಿಷಗಳ ನಂತರ ಗ್ರಾಮಸ್ಥರು 2 ಬಣಗಳಾಗಿ ಹೊಡೆದು ಥಳಿಸುತ್ತಿದ್ದು, ಈ ಸಾಂಪ್ರದಾಯಿಕ ಕ್ರೀಡೆಯನ್ನು ಗ್ರಾಮಸ್ಥರು ತಲೆಮಾರುಗಳಿಂದ ಆಚರಿಸಿಕೊಂಡು ಬರುತ್ತಿರುವುದು ವಿಶೇಷ.